ಮಾರ್ಕ್ ಚಿತ್ರದ ಮೊದಲ ಹಾಡು ಸೈಕೋ ಸೈತಾನ್ ಸಾಂಗ್ ರಿಲೀಸ್ ಆಗ್ಯದ. ಈ ಸಾಂಗ್ ಹೆಂಗೆ ಅನಿಸ್ತು? ಕಿಚ್ಚ ಸುದೀಪ್ ಅವರ ಹುಕ್ ಸ್ಟೆಪ್ ಹೆಂಗಿತ್ತು? ಈ ಸಾಂಗ್ನಾಗ ಎಲ್ಲಿಂದ ಏನು ಕಾಪಿ ಮಾಡಿದ್ದಾರೆ ಮತ್ತು ಡೆವಿಲ್ ಚಿತ್ರದ 2ನೇ ಹಾಡು ರಿಲೀಸ್ ಡೇಟ್ ಮತ್ತು ಟೈಮಿಂಗ್ ಅನೌನ್ಸ್ ಮಾಡಿದ್ದಾರೆ. ಇದು ಎಲ್ಲ ಕಂಪ್ಲೀಟಾಗಿ ನೋಡೋನು. ಅದಕ್ಕಿಂತ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಹಾಗೆ ಬೆಲ್ ಐಕನ್ ಮೇಲೆ ಒತ್ತೋದು ಮರಿಬೇಡ್ರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಕೊಡ್ರಿ. ಮಾರ್ಕ್ ವಿಜಯ ಕಾರ್ತಿಕೇಯ ನಿರ್ದೇಶನ ಮಾಡಿದ್ದು, ಕಿಚ್ಚ ಸುದೀಪ್ ಅವರು ನಾಯಕ ನಟನಾಗಿ ಕಾಣಿಸಿಕೊಂಡಿದ್ದಾರೆ. ಈ ಚಿತ್ರದ ಮೊದಲ ಹಾಡು ಸೈಕೋ ಸೈತಾನ್ ಸಾಂಗ್ ರಿಲೀಸ್ ಆಗಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ಹವಾ ಸ್ಟಾರ್ಟ್ ಆಗೈತಿ. ಈ ಸಾಂಗ್ ಕಂಪ್ಲೀಟ್ ಆಗಿ ಕೇಳಿದ ನನಗೆ ಫುಲ್ ಡಿಸಪಾಯಿಂಟ್ ಆಯ್ತು ನೋಡ್ರಿ. ಯಾಕಪ್ಪ ಅಂದ್ರೆ ಅಷ್ಟು ಕಳಪೆ ಮಟ್ಟದ ಲಿರಿಕ್ಸ್ ಇತ್ತು, ಹಾಗೆ ಅಷ್ಟೇ ಕಳಪೆ ಮಟ್ಟದ ಮ್ಯೂಸಿಕ್ ಕಂಪೋಸಿಷನ್ ಕೂಡ ಇತ್ತು. ಅನೂಪ್ ಭಂಡಾರಿ ಅವರು ಲಿರಿಕ್ಸ್ ಬರೆಯೋದು ಬಿಟ್ಟು ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಹೆಚ್ಚಿನ ಗಮನ ಕೊಡಬೇಕಂತೇಳಿ ನನಗನ್ಸುತ್ತೆ. ಯಾಕಪ್ಪ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಅವರ ಲಿರಿಕ್ಸ್ ಜನರಿಗೆ ಅಷ್ಟು ಅಟ್ರಾಕ್ಷನ್ ಆಗ್ತಿಲ್ಲ. ಈ ಸಾಂಗಲ್ಲಿ ಕೂಡ ಕೆಲವೊಂದು ಕಾಪಿ ಮಾಡಿದ್ದಾರೆ. ಆ ಸಾಂಗ್ ಎಲ್ಲಿಂದಪ್ಪ ಅಂದ್ರೆ ವಿಜಯ್ ದಳಪತಿ ಅವರ ಲಿವೋ ಸಿನಿಮಾ ಬತ್ತು ರೀಸೆಂಟ್ಲಿ. ಆ ಸಾಂಗ್ನಾಗ ಎಂಟ್ರಿ ಸಾಂಗ್ ಐತಿ, ನಾ ರೆಡಿದ ವರವಾ ಸಾಂಗ್. ಅದೇ ಸಾಂಗನ್ನು ಇಲ್ಲಿ ಕಾಪಿ ಮಾಡಿ ಇಟ್ಟಿದ್ದಾರಂತಾನೆ ಹೇಳ್ಬೋದು ನೋಡ್ರಿ. ಈ ಸಾಂಗ್ ಅಜನೀಶ್ ಲೋಕನಾಥ್ ಅವರು ಭಾಳ ಅರ್ಜೆನ್ಸಿಯಲ್ಲಿ ಮಾಡಿದ್ದಾರೆ ಅಂತೇಳಿ ನನಗನ್ಸುತ್ತೆ. ಯಾಕಪ್ಪ ಅಂದ್ರೆ ಅವರು ಬೇರೆ ಬೇರೆ ಚಿತ್ರಗಳಲ್ಲಿ ಅಷ್ಟು ಬಿಜಿ ಅದಾರ ಪ್ರೆಸೆಂಟ್. ಡೆವಿಲ್ ಚಿತ್ರದ ಮ್ಯೂಸಿಕ್ ಡೈರೆಕ್ಟರ್ ಕೂಡ ಅಜನೀಶ್ ಲೋಕನಾಥ್, ಕಾಂತಾರ ಚಾಪ್ಟರ್ 1 ಮ್ಯೂಸಿಕ್ ಡೈರೆಕ್ಟರ್ ಕೂಡ ಅಜನೀಶ್ ಲೋಕನಾಥ್, ಈಗ ಮಾರ್ಕ್ ಚಿತ್ರದ ಮ್ಯೂಸಿಕ್ ಡೈರೆಕ್ಟರ್ ಕೂಡ ಅಜನೀಶ್ ಲೋಕನಾಥ್. ಹಾಗಾಗಿ ಭಾಳ ಅರ್ಜೆನ್ಸಿಯಲ್ಲಿ ಸಾಂಗ್ ಮಾಡಕತ್ತಾರ. ಅವರು ಯಾವುದೇ ಇತ್ತೀಚಿನ ಸಾಂಗುಗಳು ಅಷ್ಟು ಹಿಟ್ ಆಗಿಲ್ಲ ನೋಡ್ರಿ. ಅಜನೀಶ್ ಅನ್ನ ಸ್ವಲ್ಪ ಟೈಮ್ ತಗೋ, ಆರಾಮಾಗಿ ಸಾಂಗ್ ಕಂಪೋಸಿಷನ್ ಮಾಡು, ಜನರಿಗೆ ಒಳ್ಳೆ ಸಾಂಗ್ ಕೊಡು. ಈಗ ಅರ್ಜೆನ್ಸಿಯಲ್ಲಿ ಮಾಡೋದ್ರಿಂದ ನಿನ್ನ ಗುಣಮಟ್ಟವನ್ನು ನೀನೇ ಕಳೆದುಕೊಳ್ಳಕತ್ತಿ. ಈ ಸಾಂಗ್ನಾಗ ಒಂದೇ ಒಂದು ಪ್ಲಸ್ ಪಾಯಿಂಟ್ ಏನಪ್ಪ ಅಂದ್ರೆ ಅದು ಕಿಚ್ಚ ಸುದೀಪ್ ಅವರ ಹುಕ್ ಸ್ಟೆಪ್. ಮಸ್ತ್ ಡ್ಯಾನ್ಸ್ ಮಾಡಿದ್ದಾರೆ ನೋಡ್ರಿ, ಅದು ನನಗೆ ಭಾಳ ಇಷ್ಟ ಆಯಿತು. ಮಾರ್ಕ್ ಚಿತ್ರಕ್ಕೆ ಆಲ್ ದಿ ಬೆಸ್ಟ್ ಹೇಳ್ತಾ, ಈಗ ಡೆವಿಲ್ ಚಿತ್ರದ 2ನೇ ಸಾಂಗು ಒಂದೇ ಒಂದು ಸಲ ಸಾಂಗ್ ಕೂಡ ಬಿಡುಗಡೆಗೆ ತಯಾರಾಗೈತೆ ನೋಡ್ರಿ. ಇದೇ ಅಕ್ಟೋಬರ್ 10 ಸಾಯಂಕಾಲ 6 ಗಂಟೆಗೆ ಈ ಸಾಂಗ್ ರಿಲೀಸ್ ಮಾಡಕತ್ತಾರ. ಇದು ಒಂದು ರೊಮ್ಯಾಂಟಿಕ್ ಸಾಂಗ್ ಆಗಿದ್ದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮತ್ತು ನಾಯಕಿ ರಚನಾ ರೈ ಅವರು ಕಾಣಿಸಿಕೊಳ್ಳಿಕತ್ತಾರ. ಈ ಚಿತ್ರದ ಮ್ಯೂಸಿಕ್ ಡೈರೆಕ್ಟರ್ ಕೂಡ ಅಜನೀಶ್ ಲೋಕನಾಥ್. ಕಾದು ನೋಡೋನು ಈ ಸಾಂಗ್ ಹೆಂಗೆ ಮಾಡಿದ್ದಾರೆ ಅಂತೇಳಿ. ನೀವು ಯಾವ ಮೂವಿಗೆ ವೇಟ್ ಮಾಡಕತ್ತೀರಿ ಅಂತ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಈ ವಿಡಿಯೋಕ್ಕೊಂದು ಲೈಕ್ ಕೊಡ್ರಿ. ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ, ಹಾಗೆ ಬೆಲ್ ಐಕನ್ ಮೇಲೆ ಒತ್ತೋದು ಮರಿಬೇಡ್ರಿ. ಮತ್ತೆ ಸಿಗೋನು ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.